ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಪುರಾತನ ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ಮಹಾರಾಜನಿದ್ದನು. ಆತನ ರಾಜ್ಯದ ಅಂಚಿನಲ್ಲಿ ಇರುವಂತಹ ಒಬ್ಬ ಮಹಾಜ್ಞಾನಿಯಾದ ಋಷಿಯ ಬಗ್ಗೆ ಕೇಳಲ್ಪಟ್ಟು ಆ ಕೂಡಲೇ ಆ ಋಷಿಯಿಂದ ಜೀವನದ ಅತಿದೊಡ್ಡ ರಹಸ್ಯವನ್ನು ತಿಳಿಯಬಹುದು ಎಂಬ ನಂಬಿಕೆಯು ರಾಜನ ಮನಸ್ಸಿನಲ್ಲಿ ಹುಟ್ಟಿತು. ಕೂಡಲೇ ಮಹಾರಾಜನು ತನ್ನಯ ಭವ್ಯ ಸೇನೆಯನ್ನು ರಾಜ ಸಂಭ್ರಮವನ್ನು ಬಿಟ್ಟು ಒಬ್ಬನೇ ಸರಳ ವೇಷಧಾರಿಯಾಗಿ ಕಾಡು ಮಾರ್ಗವನ್ನು ಹಿಡಿದು ಹೊರಟನು. ಸುದೀರ್ಘ ಪ್ರಯಾಣದ ನಂತರ ಅವನು ಒಂದು ಹಳೆಯದಾದ ವಟವೃಕ್ಷದ ಕೆಳಗೆ ಧ್ಯಾನದಲ್ಲಿ ಇರುವಂತಹ ಮಹಾಜ್ಞಾನಿಯಾದ ಋಷಿಯನ್ನು ಕಂಡನು. ಆತನ ಮುಖದಲ್ಲಿ ಲೋಕದ ಎಲ್ಲ ಶಾಂತಿಯೂ ಸಹ ತುಂಬಿ ತುಳುಕುತ್ತಿತ್ತು. ಕೂಡಲೇ ಮಹಾರಾಜನು ಕೈ ಮುಗಿದು ವಿನಯದಿಂದ ಆ ಮಹಾಜ್ಞಾನಿಯಾದ ಋಷಿಯನ್ನು ಕುರಿತು ಈ ರೀತಿಯಾಗಿ ಕೇಳಿದನು. ಓ ಮಹಾತ್ಮನೇ, ನನಗೆ ಒಂದು ರಹಸ್ಯವನ್ನು ತಿಳಿಸಿಕೊಡಿ. ನಾನು ಎಂದಿಗೂ ಸಾಯದ ಅಮರನಾಗುವ ಮಾರ್ಗವಿದೆಯೇ ಎಂದು ಪ್ರಶ್ನೆ ಮಾಡಿದನು. ಆ ಕೂಡಲೇ ಮಹಾಜ್ಞಾನಿಯಾದಂತಹ ಆ ಋಷಿಯು ಕಣ್ತೆರೆದು ನಿಧಾನವಾಗಿ ನಗುತ್ತಾ ಈ ರೀತಿಯಾಗಿ ಹೇಳಿದರು. ದೂರದಲ್ಲಿರುವ 2 ಪರ್ವತಗಳನ್ನು ತೋರಿಸುತ್ತಾ, ರಾಜನೇ, ನೀನು ಈ 2 ಪರ್ವತಗಳನ್ನು ದಾಟು. ಅಲ್ಲಿ ಒಂದು ಸುಂದರವಾದ ಸರೋವರ ಇದೆ. ಅದರ ನೀರನ್ನು ಕುಡಿ, ನೀನು ಅಮರನಾಗುತ್ತೀಯಾ ಎಂದು ಋಷಿಗಳು ಹೇಳಿದರು. ಆ ಕೂಡಲೇ ರಾಜನು ಆಶ್ಚರ್ಯದಿಂದ ಋಷಿಗೆ ವಂದಿಸಿ ಕೂಡಲೇ ಪ್ರಯಾಣವನ್ನು ಮುಂದುವರಿಸಿದನು. ಋಷಿವರಿಯರ ಮಾರ್ಗದರ್ಶನದಂತೆ ಮಹಾರಾಜರು ಆ 2 ಪರ್ವತಗಳನ್ನು ದಾಟಿದಾಗ ನಿಜವಾಗಿಯೂ ಒಂದು ಸುಂದರವಾದಂತಹ ಸರೋವರ ಅನ್ನೋದು ಕಂಡುಬಂತು. ಆ ಸರೋವರದಲ್ಲಿನ ನೀರು ಅನ್ನೋದು ಬಂಗಾರದ ವರ್ಣದಂತೆ ಸ್ವಚ್ಛವಾಗಿತ್ತು. ರಾಜನು ಆ ಕೂಡಲೇ ನೀರು ಕುಡಿಯಲು ಮುಂದಾದಾಗಲೇ ದೂರದಿಂದ ದುಃಖಭರಿತ ಅಳುವ ಧ್ವನಿ ಕೇಳಿಸಿತು. ಕುತೂಹಲದಿಂದ ರಾಜನು ಆ ಕಡೆ ಹೋದನು. ಅಲ್ಲಿ ಒಬ್ಬ ಅತ್ಯಂತ ವಯಸ್ಸಾದ ಶಕ್ತಿಹೀನ ವ್ಯಕ್ತಿ ನೆಲದ ಮೇಲೆ ಕುಳಿತಿದ್ದನು. ಅವನ ಕಣ್ಣುಗಳಲ್ಲಿ ಅನೇಕ ಶತಮಾನಗಳ ನೋವು ಅನ್ನೋದು ತುಂಬಿತ್ತು. ಆಗ ಮಹಾರಾಜನು ಈ ರೀತಿಯಾಗಿ ಕೇಳಿದನು. ನೀನು ಯಾರು? ಏಕೆ ಇಷ್ಟು ದುಃಖ ಪಡುತ್ತಿದ್ದೀಯಾ ಎಂದು ಕೇಳಿದಾಗ ಆ ವೃದ್ಧನು ನಗುತ್ತಲೇ ಈ ರೀತಿಯಾಗಿ ಹೇಳಿದನು. ನಾನೂ ಕೂಡ ಒಂದು ಕಾಲದಲ್ಲಿ ಈ ಸರೋವರದ ನೀರನ್ನು ಕುಡಿದವನು. ಆವಾಗ ನಾನು ಅಮರನಾದೆ. ಆದರೆ ಕಾಲವೇ ನನ್ನ ಶಾಪವಾಯಿತು. ನನ್ನ ಮಕ್ಕಳು ನನ್ನನ್ನು ಹೊರ ಹಾಕಿದರು. ನನ್ನ ಮೊಮ್ಮಕ್ಕಳು ವೃದ್ಧರಾದರು. ನಾನು ಇನ್ನೂ ಬದುಕಿದ್ದೇನೆ, ಆದರೆ ಯಾರಿಗೂ ನಾನು ಬೇಕಿಲ್ಲ. ಆ ಮಾತುಗಳು ರಾಜನ ಹೃದಯವನ್ನು ನಡುಗಿಸಿದವು. ಕೂಡಲೇ ಆತನು ತನ್ನ ಮನಸ್ಸಿನಲ್ಲೇ ಯೋಚಿಸಿದನು. ಮರಣವೇ ಇಲ್ಲದ ಜೀವನ, ಅದು ಆಶೀರ್ವಾದವೋ ಅಥವಾ ಶಾಪವೋ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ರಾಜನು ನೀರನ್ನು ಕುಡಿಯದೆ ಹಿಂತಿರುಗಿದನು. ನಂತರ ಮಹಾಜ್ಞಾನಿಯಾದಂತಹ ಋಷಿಯ ಬಳಿಗೆ ಬಂದು ಮಹಾರಾಜನು ಈ ರೀತಿಯಾಗಿ ಕೇಳಿದನು. ಮಹಾಜ್ಞಾನಿಗಳೇ, ಅಮರತ್ವ ಬೇಡ, ಆದರೆ ಶಾಶ್ವತ ಯೌವನ ಬೇಕು. ಅದಕ್ಕೆ ಮಾರ್ಗವನ್ನು ಸೂಚಿಸಿ ಎಂದು ಮಹಾರಾಜನು ಕೇಳಿದನು. ಆಗ ಋಷಿಗಳು ಶಾಂತವಾಗಿ ಈ ರೀತಿಯಾಗಿ ಹೇಳಿದರು. ಮತ್ತೊಂದು ಪರ್ವತವನ್ನು ತೋರಿಸುತ್ತಾ, ಇದನ್ನು ದಾಟು. ಅಲ್ಲಿ ಹಳದಿ ಬಣ್ಣದ ಹಣ್ಣುಗಳಿಂದ ತುಂಬಿದ ಒಂದು ಮರವಿದೆ. ಅದನ್ನು ತಿನ್ನು. ನೀನು ನಿತ್ಯ ಯೌವನ ಮತ್ತು ಅಮರತ್ವ ಎರಡನ್ನೂ ಸಹ ಪಡೆಯುತ್ತೀಯಾ ಅಂತ ಋಷಿಗಳು ಹೇಳಿದರು.
ಆ ಕೂಡಲೇ ಮಹಾರಾಜನು ಪ್ರಯಾಣವನ್ನು ಮುಂದುವರೆಸಿದನು. ಪರ್ವತದ ಆಚೆಗೆ ಹೋದಾಗ ಅಲ್ಲಿ ಅದ್ಭುತವಾದಂತಹ ಹಣ್ಣಿನ ಮರ ಅನ್ನೋದು ಕಂಡು ಬಂದಿತು. ಹಣ್ಣುಗಳು ಹೊಳೆಯುವ ಚಿನ್ನದಂತೆ ಕಂಗೊಳಿಸುತ್ತಿದ್ದವು. ಆದರೆ ಅವನು ಅವುಗಳ ಹತ್ತಿರ ಹೋಗುವ ಮುನ್ನವೇ ಜಗಳದ ಧ್ವನಿ ಅನ್ನೋದು ಕೇಳಿಸಿತು. ಕೂಡಲೇ ಮಹಾರಾಜನು ಆ ಕಡೆ ನೋಡಿದಾಗ 4 ವಿಚಿತ್ರ ವಯಸ್ಸಿನವರು ಜಗಳ ಮಾಡುತ್ತಿದ್ದರು. ಒಬ್ಬನು ಕೋಪದಿಂದ ಕೂಗಿದನು, ನನಗೆ ಈಗ 250 ವರ್ಷ. ನನ್ನ ತಂದೆ ಇನ್ನೂ ಸಹ ನನ್ನ ಆಸ್ತಿಯನ್ನು ಕೊಡುತ್ತಿಲ್ಲ ಎಂದನು. ಇನ್ನೊಬ್ಬನು ಈ ರೀತಿಯಾಗಿ ಹೇಳಿದನು, ನನಗೆ 300 ವರ್ಷ. ನನ್ನ ಮಗನಿಗೆ ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ನನ್ನ ತಂದೆ ಇನ್ನೂ ಜೀವಂತ. ಮತ್ತೊಬ್ಬನು ಅಳುತ್ತಾ ಈ ರೀತಿಯಾಗಿ ಹೇಳಿದನು, ನನ್ನ ತಂದೆಗೆ 350 ವರ್ಷ. ಅವರು ಇನ್ನೂ ನನ್ನ ಮೇಲೆ ಅಧಿಕಾರ ನಡೆಸುತ್ತಿದ್ದಾರೆ. ಕೊನೆಗೆ ಅತ್ಯಂತ ಹಿರಿಯವನು ನಿಟ್ಟುಸಿರು ಬಿಡುತ್ತಾ ಈ ರೀತಿಯಾಗಿ ಹೇಳಿದನು, ನನಗೆ 400 ವರ್ಷ. ನಾವು ಎಲ್ಲರೂ ಬದುಕಿದ್ದರೂ ಸಹ ನಮ್ಮ ಜೀವನ ಆಸ್ತಿ ಜಗಳದಲ್ಲೇ ಕಳೆದು ಹೋಗಿದೆ ಎಂದು ಮಾತನಾಡಿಕೊಳ್ಳುವುದನ್ನು ರಾಜನು ಮೌನವಾಗಿ ಕೇಳುತ್ತಿದ್ದನು. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಬೆಳಕು ಅನ್ನೋದು ಹೊಳೆಯಿತು. ಕೂಡಲೇ ಮಹಾರಾಜನು ಹಿಂದಿರುಗಿ ಮತ್ತೆ ಮಹರ್ಷಿಯ ಮುಂದೆ ಕೈ ಮುಗಿದು ಕೇಳಿದನು, ನನಗೆ ಅರ್ಥವಾಗಿದೆ. ಅಮರತ್ವವೂ ಬೇಡ, ಯೌವನವೂ ಬೇಡ. ಮರಣವೇ ಜೀವನಕ್ಕೆ ನಿಜವಾದ ಅರ್ಥ ನೀಡುತ್ತದೆ ಎಂದು ಮಹಾರಾಜನು ಹೇಳಿದನು. ಆಗ ಋಷಿಯು ನಗುತ್ತಾ ಈ ರೀತಿಯಾಗಿ ಹೇಳಿದರು, ಹೌದು ರಾಜನೇ, ಮಿತಿ ಇರುವುದರಿಂದಲೇ ಮೌಲ್ಯ, ಅಂತ್ಯ ಅನ್ನೋದು ಇರುವುದರಿಂದಲೇ ಜೀವನ ಅನ್ನೋದು ಸುಂದರ ಅಂತ ಆ ಮಹರ್ಷಿಗಳು ಹೇಳಿದರು. ಅಂತಿಮವಾಗಿ ಆ ಮಹಾಜ್ಞಾನಿಯಾದಂತಹ ಋಷಿಗಳು ಮಹಾರಾಜನನ್ನು ಕುರಿತು, ನೀನು ಸಂತೋಷವನ್ನು ಹೊರಗಡೆ ಹುಡುಕಬೇಡ, ಅದು ನಿಮ್ಮೊಳಗೆ ಇದೆ. ಸ್ನಾನ ಮಾಡುವಾಗ ದೇವರ ಜಪ ಮಾಡಿದರೆ ಅದು ತೀರ್ಥ ಸ್ನಾನ. ಊಟ ಮಾಡುವಾಗ ಜಪ ಮಾಡಿದರೆ ಅದು ಪ್ರಸಾದ. ನಡೆಯುವಾಗ ಜಪ ಮಾಡಿದರೆ ಅದು ಯಾತ್ರೆ. ಕೆಲಸ ಮಾಡುವಾಗ ಜಪ ಮಾಡಿದರೆ ಅದು ಭಕ್ತಿ. ಮಲಗುವಾಗ ಜಪ ಮಾಡಿದರೆ ಅದು ಧ್ಯಾನ ನಿದ್ರೆ. ಹಾಗೆಯೇ ಮನೆಯಲ್ಲಿ ಜಪ ಮಾಡಿದರೆ ಮನೆಯೇ ದೇವಾಲಯ ಅಂತ ಮಹಾಜ್ಞಾನಿಯಾದಂಥ ಋಷಿಗಳು ಮಹಾರಾಜನಿಗೆ ಈ ರೀತಿಯಾಗಿ ಹೇಳಿದರು. ಅಮರತ್ವ, ಯೌವನ ಅಥವಾ ಹೊರಗಿನ ಶಾಶ್ವತೆಯನ್ನು ಹುಡುಕುವುದಕ್ಕಿಂತ ಜೀವನದ ಮೌಲ್ಯಗಳನ್ನು ಅರಿತು ಮಿತಿಯೊಳಗೆ ಸಂತೋಷದಿಂದ ಬದುಕುವುದು ಮುಖ್ಯ. ಇದನ್ನು ಈ ರೀತಿಯಾಗಿ ಅರ್ಥೈಸಬಹುದು. ಮೊದಲನೆಯದಾಗಿ, ಅಮರತ್ವ ಶಾಪವೂ ಸಹ ಆಗಬಹುದು. ಮರಣ ಅನ್ನುವುದು ಇಲ್ಲದಿದ್ದರೆ ಜೀವನದ ದುಃಖ, ಏಕಾಂತ ಮತ್ತು ನೋವು ಅಂತ್ಯವಿಲ್ಲದೆ ಮುಂದುವರಿಯುತ್ತದೆ. ಎರಡನೆಯದಾಗಿ, ಯೌವನಕ್ಕಿಂತ ಜ್ಞಾನ ಅನ್ನೋದು ಮುಖ್ಯ. ಶಾಶ್ವತ ಯೌವನ ಬೇಕು ಎಂದು ಹುಡುಕುವುದು ವ್ಯರ್ಥ. ಸಮಯದ ಮೌಲ್ಯ ತಿಳಿಯುವುದು ಮುಖ್ಯ. ಮೂರನೆಯದಾಗಿ, ಲೋಭ ಮತ್ತು ಜಗಳದ ಸತ್ಯ. ಆಸ್ತಿ, ಅಧಿಕಾರ, ವಯಸ್ಸು ಇದ್ದರೂ ಸಹ ಜನರು ಇನ್ನೂ ಜಗಳ ಮಾಡುತ್ತಲೇ ಇರುತ್ತಾರೆ. ಅಂತ್ಯವಿಲ್ಲದ ಆಸೆಗಳು ಮಾನವನ ದುಃಖಕ್ಕೆ ಕಾರಣವಾಗಿವೆ. ನಾಲ್ಕನೆಯದಾಗಿ, ಮರಣ ಅನ್ನುವುದು ಜೀವನಕ್ಕೆ ಒಂದು ಅರ್ಥವನ್ನು ಕೊಡುತ್ತದೆ. ಎಲ್ಲವೂ ಅಂತ್ಯವಾಗುತ್ತದೆ ಎಂಬ ಕಾರಣದಿಂದಲೇ ಪ್ರೀತಿ, ಕಾಳಜಿ, ಸಂತೋಷ ಅನ್ನೋದು ಇರುತ್ತದೆ. ಐದನೆಯದಾಗಿ, ನಿಜವಾದ ಶಾಂತಿ ಒಳಗಿನಿಂದ ಬರುತ್ತದೆ. ದೇವರ ನಾಮಸ್ಮರಣೆ, ಸರಳ ಜೀವನ, ಮನಸ್ಸಿನ ಬದಲಾವಣೆ
ಇವುಗಳೇ ನಿಜವಾದ ಆನಂದ. ಕೊನೆಯದಾಗಿ, ಹೊರಗಿನ ಅಮರತ್ವ ಬೇಡ, ಒಳಗಿನ ಶಾಂತಿ ಅನ್ನೋದು ನಮಗೆ ಬೇಕು ಎಂಬುದನ್ನು ಪ್ರತಿಯೊಬ್ಬರೂ ಸಹ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ, ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.